ಬಂಧುಗಳೇ, ಮಂಗಳೂರಿನಲ್ಲಿ ನಡೆದ ಈ ಘಟನೆ ಇಂದು ಕರಾವಳಿಯ ಜನರ ಹೃದಯವನ್ನು ನಡುಗಿಸಿದೆ. ರಕ್ಷಕರೇ, ಸುಹಾನ ಎಂಬ ಮುಸ್ಲಿಂ ಯುವತಿ ಕಾಲೇಜಿನಲ್ಲಿ ಓದುತ್ತಿದ್ದ, ಭವಿಷ್ಯದ ಕನಸು ಹೊತ್ತಿದ್ದ ಒಬ್ಬ ವಿದ್ಯಾರ್ಥಿನಿ. ಆದರೆ ಇಂದು ಆಕೆಯ ಹೆಸರು ಕೇಳಿದಾಗ ಜನರ ಮನಸ್ಸಿನಲ್ಲಿ ಮೂಡುವುದು ಕನಸುಗಳಲ್ಲ, ಒಂದು ಭಯಾನಕ ಪ್ರಶ್ನೆ. ನಮ್ಮ ಸಮಾಜ ಎಲ್ಲಿಗೆ ಹೋಗುತ್ತಿದೆ? ರೈಲ್ವೆ ಸ್ಟೇಷನ್ನ ಸಮೀಪದ ಆ ರಸ್ತೆಯಲ್ಲಿ ಪೊಲೀಸರು ತಡೆದ ಕ್ಷಣ ಬ್ಯಾಗ್ ತೆರೆಯುತ್ತಿದ್ದಂತೆ ಹೊರಬಂದ ಮಾದಕ ದ್ರವ್ಯದ ವಾಸನೆ ಕ್ಷಣಾರ್ಧದಲ್ಲಿ ಬದಲಾಗಿದ ದೃಶ್ಯ. ಆ ಒಂದು ಕ್ಷಣದಲ್ಲಿ ಕೇವಲ ಒಬ್ಬ ಹುಡುಗಿ ಮಾತ್ರ ಸಿಕ್ಕಿ ಬಿದ್ದಿಲ್ಲ ರಕ್ಷಕರೇ, ಇಡೀ ಸಮಾಜದ ನೈತಿಕ ಕುಸಿತವೇ ಎಲ್ಲರ ಕಣ್ಣ ಮುಂದೆ ಬಯಲಾಗಿದೆ. ಒಂದು ಮುಸ್ಲಿಂ ಹೆಣ್ಣು ಮಗಳು, ಮನೆಯ ಗೌರವವಾಗಬೇಕಿದ್ದ ಮಗಳು, ತಾಯಿಯ ತಂದೆಯ ಕಣ್ಣಿನ ಮಣಿಯಾಗಬೇಕಿದ್ದ ವಿದ್ಯಾರ್ಥಿನಿ ಹೇಗೆ ಈ ಮಟ್ಟಕ್ಕೆ ಡ್ರಗ್ಸ್ ಜಾಲಕ್ಕೆ ತಲುಪಿದಳು? ಹಣದ ಮೋಹ ಇಷ್ಟು ಭಯಾನಕವಾಗಿ ಬಿಟ್ಟಿದೆಯಾ? ಅಥವಾ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದೇವಾ ಹೊರತು ಸಂಸ್ಕಾರವನ್ನು ಮರೆತಿದ್ದೇವಾ? ಇದೇ ಪ್ರಶ್ನೆಗಳು ಇಂದು ಪ್ರತಿಯೊಬ್ಬ ತಂದೆ ತಾಯಿಯ ಹೃದಯವನ್ನು ಕಚ್ಚುತ್ತಿವೆ. ರಕ್ಷಕರೇ, ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಲೇಬೇಕು. ಯಾಕಂದರೆ ನಾನಿಂದು ಕೇವಲ ಒಂದು ಸುದ್ದಿಯನ್ನು ಹೇಳುವುದಿಲ್ಲ, ನಾನು ನಿಮ್ಮ ಮುಂದೆ ಒಂದು ಸಮಾಜದ ಅಳುವ ಸತ್ಯವನ್ನು ತೆರೆದಿರುತ್ತೇನೆ. ಹೇಗೆ ಒಬ್ಬ ಯುವತಿ ನಿಧಾನವಾಗಿ ಶೈತಾನನ ಬಲೆಗೆ ಬಿದ್ದಳು, ಹೇಗೆ ಅಮಲು ಪದಾರ್ಥಗಳು ಯುವ ಜನತೆಯ ಆತ್ಮವನ್ನೇ ತಿಂದು ಹಾಕುತ್ತಿವೆ, ಹೇಗೆ ಕೆಟ್ಟ ಸಹವಾಸ ಒಂದು ಮನೆಯನ್ನೇ ಕತ್ತಲೆಗೆ ತಳ್ಳುತ್ತಿದೆ, ಮತ್ತು ಯಾಕೆ ಕುರ್ಆನ್ ಹಾಗೂ ಹದೀಸ್ ಇಂತಹ ವಿಷಯಗಳ ಬಗ್ಗೆ ಶತಮಾನಗಳ ಹಿಂದೆ ಎಚ್ಚರಿಕೆ ನೀಡಿದ್ದವು ಎಂಬುದನ್ನು ಹೃದಯ ತಟ್ಟುವ ರೀತಿಯಲ್ಲಿ ಹೇಳುತ್ತೇನೆ. ಬಂಧುಗಳೇ, ಆ ರಾತ್ರಿ ಸಾಮಾನ್ಯ ರಾತ್ರಿ ಆಗಿರಲಿಲ್ಲ. ಗಾಳಿಯಲ್ಲೇ ವಿಚಿತ್ರ ಮೌನವಿತ್ತು. ರೈಲ್ವೆ ನಿಲ್ದಾಣದ ಸುತ್ತಲೂ ಮಸುಕಾದ ಬೆಳಕು, ಮನೆ ತಲುಪಲು ಆತುರದಲ್ಲಿ ನಡೆಯುತ್ತಿದ್ದ ಜನ, ದೂರದಲ್ಲಿ ಕೇಳಿಬರುತ್ತಿದ್ದ ರೈಲಿನ ಸದ್ದು, ಚಹಾ ಅಂಗಡಿಯ ಬಳಿ ನಿಂತು ಮಾತನಾಡುತ್ತಿರುವ ಕೆಲವರು, ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತಿತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ರಸ್ತೆಯ ಮಧ್ಯೆ ಸಮಾಜದ ನೈತಿಕ ಪತನ ಬಯಲಾಗಲಿದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಪೊಲೀಸರು ನಿಧಾನವಾಗಿ ಆ ಯುವತಿಯ ಕಡೆ ನಡೆದು ಹೋದರು. ಕಾಲೇಜಿಗೆ ಹೋಗುವ ಸಾಮಾನ್ಯ ವಿದ್ಯಾರ್ಥಿಯಂತೆ ಕಾಣುತ್ತಿದ್ದ ಆಕೆ ಮುಖದಲ್ಲಿ ಭಯ ಇರಲಿಲ್ಲ, ಕೈಯಲ್ಲಿ ಬ್ಯಾಗ್, ಕಣ್ಣುಗಳಲ್ಲಿ ಆತ್ಮವಿಶ್ವಾಸದ ಮುಖವಾಡ. ಆದರೆ ಆ ಬ್ಯಾಗ್ ಒಳಗೆ ಪುಸ್ತಕಗಳಿರಲಿಲ್ಲ. ಅಲ್ಲಿ ಅಡಗಿದ್ದದ್ದು ಒಂದು ತಲೆಮಾರಿನ ಭವಿಷ್ಯವನ್ನೇ ಸುಡುವ ವಿಷ. ಬ್ಯಾಗ್ ತೆರೆಯುತ್ತಿದ್ದ ಕ್ಷಣ ಜನರ ಉಸಿರು ನಿಂತಂತಾಯಿತು. ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿ ಎಂಬ ಮಾತು ಅಲ್ಲಿದ್ದ ಪ್ರತಿಯೊಬ್ಬರ ಹೃದಯವನ್ನು ಚೂರಾಗಿಸಿತು. ಆ ಕ್ಷಣದಲ್ಲಿ ಕೇವಲ ಡ್ರಗ್ಸ್ ಮಾತ್ರ ಸಿಕ್ಕಿ ಬಿದ್ದಿಲ್ಲ, ಒಂದು ತಾಯಿಯ ಕನಸುಗಳು ಪೊಲೀಸರ ಕೈಯಲ್ಲಿ ಮುರಿದು ಬಿದ್ದವು. ಒಂದು ತಂದೆಯ ಹೆಮ್ಮೆ ರಸ್ತೆಯ ಮಧ್ಯೆ ಕುಸಿದು ಬಿದ್ದಿತು. ಒಂದು ಮನೆಯ ಗೌರವ ಕಣ್ಣೀರಾಗಿ ಹರಿಯಿತು. ಬಂಧುಗಳೇ, ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ಆ ಹುಡುಗಿ ಹುಟ್ಟಿದ ದಿನ ಆಕೆಯ ತಾಯಿ ಎಷ್ಟು ಸಂತೋಷಪಟ್ಟಿರಬಹುದು. ನನ್ನ ಮಗಳು, ನನ್ನ ಮನೆಯ ಬೆಳಕು ಎಂದು ಎಷ್ಟು ಬಾರಿ ಹೇಳಿರಬಹುದು. ಶಾಲೆಯ ಮೊದಲ ದಿನ ತಂದೆ ಕೈ ಹಿಡಿದು ಕರೆದೊಯ್ಯಬಹುದಿರಬಹುದು. ನೋಡಿ, ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಬಂದಾಗ ನೆರೆಹೊರೆಯವರ ಮುಂದೆ ಹೆಮ್ಮೆಯಿಂದ ಇರಬಹುದು. ನನ್ನ ಮಗಳು ದೊಡ್ಡವಳಾಗಬೇಕು, ಸಮಾಜದಲ್ಲಿ ಗೌರವದಿಂದ ಬದುಕಬೇಕು ಎಂದು ಎಷ್ಟು ಕನಸು ಕಂಡಿರಬಹುದು. ಆದರೆ ಇಂದು ಅದೇ ಮಗಳ ಹೆಸರು ಸಮಾಜದ ನಡುವೆ ಚರ್ಚೆಯಾಗುತ್ತಿದೆ. ಇದೇ ಈ ಕಾಲದ ದೊಡ್ಡ ದುರಂತ. ನಿನ್ನೆಯ ತನಕ ಪುಸ್ತಕ ಹಿಡಿದಿದ್ದ ಕೈ ಇಂದು ವಿಷ ಹಿಡಿದಿದೆ. ನಿನ್ನೆಯ ತನಕ ತಾಯಿಯ ಮಡಿಯಲ್ಲಿ ಮಲಗಿದ್ದ ಮಗಳು ಇಂದು ಸೆರೆಮನೆಯ ಗೋಡೆಯ ಒಳಗೆ ತನ್ನ ಜೀವನವನ್ನು ನೆನೆದು ಅಳುತ್ತಿದ್ದಾಳೆ.
ಬಂಧುಗಳೇ, ಈ ದೃಶ್ಯವನ್ನು ಊಹಿಸಿದರೂ ಹೃದಯ ನಡುಗಬೇಕು. ಯಾಕಂದರೆ ಇದು ಕೇವಲ ಒಂದು ಹುಡುಗಿಯ ಕಥೆಯಲ್ಲ. ನೋಡಿ, ಇದು ಸಾವಿರಾರು ಮನೆಗಳಲ್ಲಿ ನಿಧಾನವಾಗಿ ಬೆಳೆಯುತ್ತಿರುವ ಮೌನದ ದುರಂತದ ಒಂದು ಪ್ರತಿಬಿಂಬ. ಒಂದು ಕಾಲದಲ್ಲಿ ಮನೆಗಳಲ್ಲಿ ಕುರ್ಆನ್ ಧ್ವನಿ ಕೇಳಿಸುತ್ತಿತ್ತು. ಆಜಾನ್ ಕೇಳಿದ ಮಕ್ಕಳು ಮಸೀದಿ ಕಡೆ ಓಡುತ್ತಿದ್ದರು. ಹೆಣ್ಣು ಮಕ್ಕಳಿಗೆ ನೀನು ಮನೆಯ ಗೌರವ ಎಂದು ಕಲಿಸಲಾಗುತ್ತಿತ್ತು. ಹಯ, ಲಜ್ಜೆ ಅವರ ಅಲಂಕಾರವಾಗಿತ್ತು, ಸಂಸ್ಕಾರ ಅವರ ಶಕ್ತಿಯಾಗಿತ್ತು. ಆದರೆ ಇಂದು ಪರಿಸ್ಥಿತಿ ಹೇಗಾಗಿದೆ ನೋಡಿ. ಮಕ್ಕಳಿಗೆ ದುಬಾರಿ ಮೊಬೈಲ್ ಕೊಡುತ್ತಿದ್ದೇವೆ, ಆದರೆ ಅವರ ಹೃದಯದಲ್ಲಿ ಅಲ್ಲಾಹನ ಭಯ ಬಿತ್ತುತ್ತಿಲ್ಲ. ಇಂಗ್ಲಿಷ್ ಕಲಿಸಿಕೊಡ್ತಿದ್ದೇವೆ, ಆದರೆ ಹಲಾಲ್ ಹರಾಮ್ ನಡುವಿನ ವ್ಯತ್ಯಾಸ ಕಲಿಸಲು ಸಮಯವಿಲ್ಲ. ಕಾಲೇಜಿಗೆ ಕಲಿಸುತ್ತಿದ್ದೇವೆ, ಆದರೆ ಅವರ ಗೆಳೆಯರು ಯಾರು ಎಂದು ಕೇಳುವುದಿಲ್ಲ. ಹಣ ಕೊಡುತ್ತಿದ್ದೇವೆ, ಆದರೆ ಅದರ ಮೌಲ್ಯ ಕಲಿಸುತ್ತಿಲ್ಲ. ಇದೇ ನಮ್ಮ ಸಮಾಜದ ಅತ್ಯಂತ ದೊಡ್ಡ ವೈಫಲ್ಯ. ಅಲ್ಲಾಹನು ಕುರ್ಆನ್ನಲ್ಲಿ ಹೇಳುತ್ತಾನೆ, ವಲಾ ತಕ್ರಬುಲ್ ಫವಾಹಿಷ ಮಾ ಲಹರ ಮಿನ್ಹಾ ವಮಾ ಬತನ್. ಬಹಿರಂಗವಾಗಿರಲಿ ಅಥವಾ ಗುಪ್ತವಾಗಿರಲಿ ಅನೈತಿಕತೆಯ ಹತ್ತಿರವೂ ಹೋಗಬೇಡಿ. ಕುರ್ಆನ್. ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಕುಲ್ಲು ಮುಸ್ಕಿರಿನ್ ಖಮ್ರ್ ವ ಕುಲ್ಲು ಮುಸ್ಕಿರಿನ್ ಹರಾಮ್. ಪ್ರತಿಯೊಂದು ಮಾದಕ ವಸ್ತುವು ಹರಾಮ್. ರಕ್ಷಕರೇ, ಈ ಮಾತುಗಳು ಕೇವಲ ಧಾರ್ಮಿಕ ಉಪದೇಶಗಳಲ್ಲ, ಇವು ಇಂದು ನಮ್ಮ ಸಮಾಜದ ಕಣ್ಣೀರಿನ ಸತ್ಯ. ಡ್ರಗ್ಸ್ ಮೊದಲು ಮನುಷ್ಯನ ಬುದ್ಧಿಯನ್ನು ಕೊಳ್ಳುತ್ತದೆ, ನಂತರ ಅವನ ಹೃದಯದ ಬೆಳಕನ್ನು ಆರಿಸುತ್ತದೆ, ನಂತರ ಅವನ ಲಜ್ಜೆಯನ್ನು ಕಸಿದುಕೊಳ್ಳುತ್ತದೆ, ಕೊನೆಗೆ ಅವನ ಮನೆಯ ಗೌರವವನ್ನೇ ಮಣ್ಣಿನಲ್ಲಿ ಹೂಳುತ್ತದೆ. ಇಂದು ಎಷ್ಟೋ ತಾಯಿಯರು ರಾತ್ರಿ ಮಲಗದೆ ಮಕ್ಕಳಿಗಾಗಿ ಅಳುತ್ತಿದ್ದಾರೆ. ಎಷ್ಟೋ ತಂದೆಯರು ತಮ್ಮ ಮಕ್ಕಳ ತಪ್ಪಿನಿಂದ ಸಮಾಜದ ಮುಂದೆ ತಲೆ ತಗ್ಗಿಸಿಕೊಂಡು ಬದುಕುತ್ತಿದ್ದಾರೆ. ಒಂದು ಕ್ಷಣ ಆ ತಾಯಿಯ ಮನಸ್ಸನ್ನು ಊಹಿಸಿ ನೋಡಿ. ನನ್ನ ಮಗಳು ಡಾಕ್ಟರ್ ಆಗಬೇಕು, ಶಿಕ್ಷಕಿಯಾಗಬೇಕು, ದೊಡ್ಡವಳಾಗಬೇಕು ಎಂದು ಕನಸು ಕಂಡ ತಾಯಿ ಇಂದು ಸುಜೂದಿನಲ್ಲಿ ತಲೆಬಾಗಿಕೊಂಡು ಎಷ್ಟು ಅಳುತ್ತಿರಬಹುದು. ಯಾ ಅಲ್ಲಾಹ್, ನನ್ನ ಮಗಳನ್ನು ಹೀಗೆ ನೋಡಬೇಕೆಂದು ನಾನು ಯಾವ ಪಾಪ ಮಾಡಿದ್ದೇನೆ ಎಂದು. ನೋಡಿ ಬಂಧುಗಳೇ, ಇತಿಹಾಸ ಸಾಕ್ಷಿಯಾಗಿದೆ. ಯಾವ ಸಮಾಜ ತನ್ನ ಯುವ ಜನತೆಯನ್ನು ಕಳೆದುಕೊಂಡಿತ್ತೋ ಆ ಸಮಾಜದ ಪತನ ಅನಿವಾರ್ಯವಾಯಿತು. ರೋಮನ್ ಸಾಮ್ರಾಜ್ಯ ಒಂದು ದಿನದಲ್ಲಿ ಕುಸಿದಿಲ್ಲ. ಮೊದಲು ಅವರ ಯುವ ಜನತೆ ಅಮಲಿನಲ್ಲಿ ಮುಳುಗಿತ್ತು. ಕುಟುಂಬದ ಮೌಲ್ಯಗಳು ಸತ್ತು ಹೋಯಿತು, ಲಜ್ಜೆ ಕಣ್ಮರೆಯಾಯಿತು, ನಂತರ ನಾಗರಿಕತೆಯೇ ಕುಸಿಯಿತು. ಇಂದು ನಮ್ಮ ಸಮಾಜವು ಹೊರಗೆ ಬೆಳಕಿನಲ್ಲಿ ಹೊಳೆಯುತ್ತಿದೆ, ಆದರೆ ಒಳಗೆ ಈಮಾನ್ ದುರ್ಬಲವಾಗುತ್ತಿದೆ. ದೊಡ್ಡ ಕಟ್ಟಡಗಳಿವೆ, ಆದರೆ ಮನೆಗಳಲ್ಲಿ ಶಾಂತಿ ಇಲ್ಲ. ದುಬಾರಿ ಕಾರುಗಳಿವೆ, ಆದರೆ ತಂದೆ ತಾಯಿಯ ಜೊತೆ ಮಾತನಾಡಲು ಸಮಯವಿಲ್ಲ. ಪದವಿಗಳಿವೆ, ಆದರೆ ಅಲ್ಲಾಹನ ಭಯ ಇಲ್ಲ. ಹಣ ಇದೆ, ಆದರೆ ನೆಮ್ಮದಿ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅಲ್ ಹಯಾഉ ಶುಅಬತುಂ ಮಿನಲ್ ಈಮಾನ್. ಲಜ್ಜೆ ಈಮಾನ್ನ ಒಂದು ಭಾಗ. ಯಾವ ದಿನ ಸಮಾಜ ಲಜ್ಜೆಯನ್ನು ಕಳೆದುಕೊಳ್ಳುತ್ತದೆಯೋ ಆ ದಿನ ಪಾಪ ಸಾಮಾನ್ಯವಾಗುತ್ತದೆ. ಇಂದು ಕೆಲವರು ಹರಾಮ್ ಜೀವನವನ್ನೇ ಸ್ಟೈಲ್ ಎಂದು ಕರೆಯುತ್ತಿದ್ದಾರೆ. ನೋಡಿ ನಮ್ಮ ಸಮಾಜದ ಅವಸ್ಥೆ. ತಪ್ಪನ್ನು ನೋಡಿ ಬೆಚ್ಚು ಬೀಳುವುದಿಲ್ಲ. ಇದು ಅಂತ್ಯದಿನದ ಭಯಾನಕ ಲಕ್ಷಣ. ಬಂಧುಗಳೇ, ಒಂದು ಕ್ಷಣ ಆ ರಾತ್ರಿ ದೃಶ್ಯವನ್ನು ಮತ್ತೆ ನೆನೆಸಿ. ಪೊಲೀಸರ ಕೈಗೆ ಸಿಕ್ಕಿದ್ದು ಕೇವಲ ಡ್ರಗ್ಸ್ ಅಲ್ಲ, ಅದು ಒಂದು ತಾಯಿಯ ಕಣ್ಣೀರು, ಒಂದು ತಂದೆಯ ಮುರಿದ ಕನಸು, ಒಂದು ಮನೆಯ ಮೌನದ ಚೀರಾಟ ಮತ್ತು ಇಡೀ ಸಮಾಜಕ್ಕೆ ಅಲ್ಲಾಹ್ ನೀಡಿದ ಭಯಾನಕ ಎಚ್ಚರಿಕೆ. ಇಂದು ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಾಳೆ ತುಂಬ ತಡವಾಗಬಹುದು. ಮಕ್ಕಳಿಗೆ ಕೇವಲ ಕರಿಯರ್ ಸಾಕಾಗುವುದಿಲ್ಲ, ಚಾರಿತ್ರ್ಯ ಬೇಕು. ಕೇವಲ ಪದವಿ ಸಾಕಾಗುವುದಿಲ್ಲ,
ಹಯ ಲಜ್ಜೆ ಬೇಕು. ಕೇವಲ ಲೋಕದ ಜ್ಞಾನ ಸಾಕಾಗುವುದಿಲ್ಲ, ಅಲ್ಲಾಹನ ಭಯ ಬೇಕು. ಯಾಕಂದರೆ ಅಲ್ಲಾಹನ ಭಯವಿಲ್ಲದ ಶಿಕ್ಷಣ ಮನುಷ್ಯನನ್ನು ಬುದ್ಧಿವಂತ ಅಪರಾಧಿಯನ್ನಾಗಿ ಮಾಡುತ್ತದೆ. ಖಂಡಿತ ನೋಡಿ, ಸಂಸ್ಕಾರವಿಲ್ಲದ ಸ್ವಾತಂತ್ರ್ಯ ಸಮಾಜವನ್ನು ಕತ್ತಲೆಗೆ ತಳ್ಳುತ್ತದೆ. ಪ್ರತಿಯೊಬ್ಬ ತಂದೆ ತಾಯಿ ಇಂದು ತಮ್ಮ ಮಕ್ಕಳ ಜೊತೆ ಕುಳಿತು ಮಾತನಾಡಬೇಕು, ಅವರ ಹೃದಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಕೇವಲ ಓದು ಓದು ಎಂದು ಹೇಳುವುದಲ್ಲ, ಹಲಾಲ್ ಹಾದಿಯಲ್ಲಿ ಬಾಳು ಹಾಗೆ ಹೇಳಬೇಕು, ಅದನ್ನು ಕಲಿಸಬೇಕು. ಮಕ್ಕಳಿಗೆ ಹಣ ಕೊಡುವುದಕ್ಕಿಂತ ಮಿಗಿಲಾಗಿ ಸಮಯ ಕೊಡಬೇಕು. ಯಾಕಂದರೆ ಹಣದಿಂದ ದೊಡ್ಡ ಮನೆ ಕಟ್ಟಬಹುದು, ಆದರೆ ಗೌರವ ಕಟ್ಟಲಾಗುವುದಿಲ್ಲ. ಡ್ರಗ್ಸ್ ಒಂದು ವ್ಯಕ್ತಿಯನ್ನು ಮಾತ್ರ ಕೊಳ್ಳುವುದಿಲ್ಲ, ಅದು ಒಂದು ತಲೆಮಾರಿನ ಆತ್ಮವನ್ನೇ ಸುಡುತ್ತದೆ. ಅಲ್ಲಾಹ್ ನಮ್ಮ ಮಕ್ಕಳನ್ನು ಈ ಫಿತ್ರೆಯಿಂದ ಕಾಪಾಡಲಿ, ನಮ್ಮ ಮನೆಗಳಿಗೆ ಈಮಾನಿನ ಬೆಳಕು ನೀಡಲಿ, ನಮ್ಮ ಯುವ ಜನತೆಗೆ ಹಯ ಲಜ್ಜಾ ತಕ್ವಾ ಮತ್ತು ಹಲಾಲ್ ಜೀವನ ನೀಡಲಿ, ನಮ್ಮ ಸಮಾಜವನ್ನು ಅಧಪತನದಿಂದ ರಕ್ಷಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.